ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಇವತ್ತಿನ ಟ್ರೇಡ್ 83,000 ಕಾಲ್. ಆಸ್ ಪರ್ ಸ್ಟ್ರಾಟಜಿ ಎಂಟ್ರಿ ಬಂದಿತ್ತು, ಎಂಟ್ರಿ ಮಾಡಿದ್ದೆ. ಗನ್ ಶಾಟ್ ಟ್ರೇಡ್ ಇದು ಆಕ್ಚುಲಿ. ಸೊ ಎಂಟ್ರಿ ಮಾಡಿದ್ದೆ, ಅಗೈನ್ ಒಂದು ಮೊಮೆಂಟಮ್ ಬಂತು, ಅಗೈನ್ ಕೆಳಗಡೆ ಬೀಳ್ತಾ ಇದೆ. ಸೊ ಎವ್ರಿಡೇ ಸೈಕಾಲಜಿ ಬಗ್ಗೆ ಸುಮಾರು ಸತಿ ಹೇಳಿದ್ದೀನಿ. ಇವತ್ತು ತುಂಬಾ ಚೆನ್ನಾಗಿ ರ್ಯಾಲಿ ಬಂತಲ್ವಾ. ಸೊ ನೀವು ಚೆನ್ನಾಗಿ ಪ್ರಾಫಿಟ್ ಮಾಡಿದ್ದೀರಾ ಅಂತ ಅನ್ಸುತ್ತೆ. ಓಕೆ, ಸೊ ಕೆಲವರು ಇವತ್ತು ಓವರ್ ಟ್ರೇಡಿಂಗ್ ಮಾಡಿರ್ತೀರಾ. ಸೊ ಕೆಲವರು ಇವತ್ತು ಚೆನ್ನಾಗಿ ಪ್ರಾಫಿಟ್ ಮಾಡಿರ್ಬೋದು. ಸೊ ಒಂದೇ ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೆಲವು ದಿವಸ ಸೈಡ್ ವೇಸ್ ಆಗತ್ತೆ, ನಂತರ ಆ ಒಂದು ಸೈಡ್ ವೇಸ್ ಅಪ್ ಸೈಡ್ ಅಥವಾ ಡೌನ್ ಸೈಡ್ ಬ್ರೇಕ್ಔಟ್ ಆಗ್ಬಿಟ್ಟು ಯಾವ್ದೋ ಒಂದು ಕಡೆ ಮೊಮೆಂಟಮ್ ಬರ್ತಾ ಇರುತ್ತೆ. ಇದು ಮಾರ್ಕೆಟ್ ನೇಚರ್. ಫಸ್ಟ್ ಒಂದು ರ್ಯಾಲಿ ಬರುತ್ತೆ, ಮತ್ತೆ ಒಂದು ರಿಟ್ರೇಸ್ಮೆಂಟ್ ಬರುತ್ತೆ, ಮತ್ತೆ ಸೈಡ್ ವೇಸ್ ಆಗತ್ತೆ, ಮತ್ತೆ ರ್ಯಾಲಿ ಬರ್ತಾ ಇರತ್ತೆ. ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ನೇಚರ್ನ, ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಿ. ಓಕೆ, ಸೊ ಈವನ್ ಈಗ ನೋಡಿ ಟ್ರೇಡ್ ಮಾಡಿರ್ತೀನಿ. ಇದು ಆಕ್ಚುಲಿ ಈ ಒಂದು ಟ್ರೇಡ್ 100 ಪಾಯಿಂಟ್ ಬರಬಹುದು ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ಮಾರ್ಕೆಟ್ ಅಲ್ಲಿ ಇಷ್ಟು ಡೌನ್ ಫಾಲ್ ಆಯ್ತಲ್ವಾ, ಮತ್ತೆ ಒಂದು ಅಪ್ಸೆಟ್ ಬರ್ಬೋದು ಅಂತ ನನಗೆ ಕ್ಲಿಯರ್ ಪ್ರೈಸ್ ಆಕ್ಷನ್ ಬಂದಿತ್ತು, ಹಾಗಾಗಿ ಎಂಟ್ರಿ ಮಾಡಿದ್ದು. ಆಕ್ಚುಲಿ ಇದು 52 ಪಾಯಿಂಟ್ಸ್ ಇದು ಆಕ್ಚುಯಲ್ ಟಾರ್ಗೆಟ್ ಇರೋದು. ಈ ಒಂದು ಟ್ರೇಡ್ದು ಆಕ್ಚುಯಲ್ ಟಾರ್ಗೆಟ್ ಇರೋದು 52 ಪಾಯಿಂಟ್ಸ್. ನಾನು 100 ಪಾಯಿಂಟ್ಸ್ಗೆ ವೆಯ್ಟ್ ಮಾಡಿದೆ. ಸೊ ಹಾಗಾಗಿ ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಇಲ್ಲಿ ನಾನು ಇಟ್ಟಿದ್ದೀನಿ. ಸೊ ಟ್ರೈಲಿಂಗ್ ಸ್ಟಾಪ್ ಲಾಸ್ 30 ಪಾಯಿಂಟ್ಸ್ನ ಇವತ್ತು ಬುಕ್ ಮಾಡಿರೋದು. ಅರ್ಥ ಮಾಡ್ಕೊಳ್ಳಿ, ಎವ್ರಿ ಡೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ 100 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಕ್ಕಾಗಲ್ಲ. ಕೆಲವು ಸತಿ 80 ಪಾಯಿಂಟ್ಸ್ ಬುಕ್ ಮಾಡಬಹುದು, ಕೆಲವು ಸತಿ 200 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಬಹುದು. ಇವತ್ತು 30 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಇದು 50 ಪಾಯಿಂಟ್ಸ್ ಹೋಗಿದೆ. ಈಗ ಸಹ ನೀವು ನೋಡಬಹುದು 30 ಪಾಯಿಂಟ್ಸ್ ಲಾಕ್ ಮಾಡಿದ್ದೀನಿ. ಕೊನೆಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಬಂದು ಹಿಟ್ ಆಯ್ತು. ಇನ್ ಕೇಸ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಏನಾದ್ರು ನಾನು ಫಿಕ್ಸ್ ಮಾಡಿಲ್ಲ ಅಂತಂದ್ರೆ ಈವನ್ ಈ ಒಂದು ಟ್ರೇಡ್ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇತ್ತು. ಸೊ ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಆಗಿದ್ರೆ ಕನ್ಸರ್ನ್ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು. Samurai sword on my back.